ಹೂನವ ಬಾರ್ ಬಿದ್ದವು. ಎಷ್ಟು ಜೋರು ಹಿಡ್ದ ನೋಡು ಮಾವ ನಿನ್ನ ಕುತ್ತಿಗೆನ. ಭಾಳ ನೋವಾಕತ್ತದನ. ಹೂನವ ನೋಯಾಕತ್ತೈತಿ. ಅದೊಂದಿಟ್ಟು ಜಂಡು ಬಾಂಬ್ ಏನ್ರ ಕೊಡು. ಜಂಡು ಬಾಂಬ್ ಹಚ್ಕೊಬೇಡವೆ, ಉರಿತೈತಿ. ಮತ್ತು ಈಗ ಅದ್ರಾಗ ಬಾರ್ ಒಂದು ಸ್ವಲ್ಪ ಇಳಿಲ್ತಡಿ. ಆಮೇಲೆ ಏನ್ರಿ ಮಾಡೋಂತ ತೊಂಗ್ಲರ್ ಬೀ ಸುತ್ತಗೋ, ಸ್ವಲ್ಪ ಕಮ್ಮಿ ಆಕತಿ. ಅಷ್ಟ ಮಾಡ್ತೀನಿ ನಾಳೆ, ಅಷ್ಟ ಮಾಡ್ತೀನಿ. ನೋಡ್ದ ಆ ಫೋನ್ ಒಳಗೆ ಬಿಟ್ಟೋಗ್ಯಾಳ ಆಕಿ. ನೋಡ್ದಲ್ಲ, ಇನ್ನೂ ನಾವು ಏನು ಮಾಡೀವಿ ಅಂತ ಗೊತ್ತಾಗಿಲ್ಲ. ಆದ್ರೂ ಇಷ್ಟು ನಮ್ಮ ಮೇಲೆ ವಿಷ ಕಾರ್ತ ನಿಮ್ಮ ಮಾವ. ಇದ ಒಂದು ಕಾರಣಕ್ಕನ ಅತನ ಮ್ಯಾಗ ಸಿಟ್ಟಿಳಿವಲ್ದ ನನಗೆ. ನೋಡ್ದ ಆಕಿ ಉಳೋದು ನಾವೇನು ಮಾಡ್ಬೇಕು? ಇನ್ನೇನಾರ ನಾವ ಕಾರಣ ಆಕಿ ಓಡ್ ಹೋಗಕ್ಕೆ. ಆಕಿ ತಲೆಯಾಗ ಇದ್ದಿದ್ದು ಇಲ್ಲಿ ತುಂಬಿದ್ದು ನಾವ ಅಂತ ಗೊತ್ತಾತಂದ್ರೆ ಇನ್ನೇನು ಮಾಡ್ತಾನಂದ್ಲೇ. ರಾತ್ರಿ ನಾವು ಹೋಗ್ಬಿಡಮ್ಮ ಎಲ್ಲರ ಬೇರೆ ಕಡೆಗೆ. ಇಲ್ಲ ಅಂದ್ರೆ ನನಗೂ ನಿನಗೂ ನಿಮ್ಮ ಅಪ್ಪಗೂ ಉಳಿಗಾಲಿಲ್ಲ. ಹೂನವ್ವ ಹಂಗೆ ಮಾಡೋಣ. ಅಲ್ಲ ಹಾಳಾದಕ್ಕೆ ನನಗೇನು ಗೊತ್ತಿದೆ? ಫೋನ್ ಬಿಟ್ಟು ಓಡೋಗ್ತಾಳಂತಂದು ಅಷ್ಟಕ್ಕೂ ನಾನು ಓಡಿ ಹೋಗ್ಕಾಳ ಅನ್ನೋದ ಗೊತ್ತಿಲ್ಲ ನನಗೆ. ಅವರಿಬ್ಬರು ಮಾತಾಡಲಿ, ಕಾಂಟ್ಯಾಕ್ಟ್ನಾಗ ಇರಲಿ ಅಂತ ನೀ ಹೇಳ್ದಲ್ಲ, ಅದಕ್ಕೆ ನಾನು ಹೋಗಿ ಪ್ರತಿ ಸರಿನೂ ನಂಬರ್ ಕೊಟ್ಟು ಫೋನ್ ಮಾಡಂತ ಹೇಳಿದ್ರಾಗ ಅರ್ತಿಲ್ಲ. ಆಕಿಗೆ ಹಿಂಗೆ ಫೋನ್ ಕೊಟ್ಬಿಟ್ರೆ ತಾನ ಮಾತ್ರ ಮುಂದಿರ್ತಾಳ, ನಾವು ನಿಮ್ದೇಗಿರ್ಬೋದು ಅಂತ ಅಂದ್ಕೊಂಡೆ. ಈಗ ಫೋನು ಬಿಟ್ಟು ಹೋಗಿ ನಮ್ಮ ಜೀವ ತಿನ್ನಕತ್ತಾಳ. ಕರೆನ ಮಾವು ನೋಡಿದ್ರೆ ನಂಗೆ ಹೆದರಿಕೆ ಆತದ ಬೇ. ಸುಮ್ಮನಿರು, ಏನು ಗೊತ್ತಿಲ್ಲ ಹಂಗನ ಇರು. ನಾನು ನಿಮ್ಮ ಅಪ್ಪಗೆ ಫೋನ್ ಮಾಡಿ ಅವ್ರ ದೋಸ್ತ ಬೋಯ್ಲದಾನ, ಟೇಲರ್ ಅಂಗಡಿ ಇಟ್ಕೊಂಡಾನ, ಅವ್ನ ಕೈಯಾಗ ನಮ್ಮ ಬಟ್ಟೆ ಕೊಟ್ಟು ಕಳಿಸ್ಬಿಡ್ತೀನಿ ಇವತ್ತು ರಾತ್ರಿ 2 ದಿನ ಬಿಟ್ಟು ನಾವು ಹೋಗ್ಬಿಡಮ್ಮ. ನಮ್ಮೂರಾಗೂ ಇರೋದು ಬೇಡ. ಒಂದಿಷ್ಟು ದಿನ ನನಗೆ ಹೇಳ್ತಿದ್ದಾಳ ಜಯಶೀಲ ಅಂತಂದು, ಅಲ್ಲಿ ಹೋಗೋಣ. ಎಲ್ಲಿ ಏನು ನಿನಗೆ ಹೇಳ್ತೀನಿ ಅಂತ ಯಾರ್ಯಾಗನ. ಯಾಕಂದ್ರೆ ನಾವು ಇಲ್ಲಿದ್ದರೆ ನಮ್ಗೆ ಒಳಗಾಲಿಲ್ಲ. ಇನ್ನು ನಿಮ್ಮ ಮಾವ ಹೆಂಗಾರ ಮಾಡಿ ಕಂಡಿಡ್ದ ಅಂದ್ರಂತೂ ಮುಗಿದು ಹೋತು. ಅಲ್ಲವಾ ಇನ್ನು ನಾವಂತ ಗೊತ್ತಾಗಿಲ್ಲಲ್ಲ. ನಾವೇನ್ರ ಹಂಗೆ ಹೋದ್ವಿ ಅಂದ್ರೆ ನಾವಂತ ಗೊತ್ತಾಗಿ ಹುಡುಕಿಸ್ತಾನೆ ಮಾವ. ಬೇಡ, ಏನ ನೋಡೋಣ ಅದೇನಾಗುತ್ತಾ ಏನೋ ನೋಡೋಣ. ಆದ್ರೆ ನಾವು ಹೋಗ್ಬಿಡೋಣ, ಇಲ್ಲ ಅಂದ್ರೆ ಬಗೆಹರಿಯಲ್ಲಿದು ನೋಡೋಣ ತಡಿ. ಇಲ್ಲೇ ಇದ್ರೆ ನಮ್ಗೆ ಏನಾಗುತ್ತೆ ಅಂತ ಗೊತ್ತಾಗತ್ತ. ಹಂಗೆ ನಮ್ಮ ಕುತ್ತಿಗೆ ಬರ್ತಂದ ಹೋಗೋಣಂತ. ಮುಂಚೆಕ ಹೋದ್ವಿ ಅಂದ್ರೆ ನಾವ ಸಿಕ್ಕಾಕೊಳ್ಳೋದು ಬೇ. ಆಕಿನ ಹುಡುಕಿಸ್ತಾನೆ ಇಲ್ಲ ಗೊತ್ತಿಲ್ಲ ಮಾವ, ನಮ್ಮನ್ನಂತರ ಹುಡುಕಿಸ್ತಾನ. ಇಷ್ಟು ಹೆದರಿಕಿದ್ದಕ್ಕಿ ಯಾಕೆ ನನಗೆ ಹಿಂಗೆ ಮಾಡಂತ ಹೇಳ್ದೆ. ಈಗ ನೋಡೀಗ ನಾನು ಹೊಟ್ಟೆ ಕಿಚ್ಚಿಗೆ ನನ್ನ ಪ್ರೀತಿನ ಕಿತ್ಕೊಂಡಲ್ಲ ಅನ್ನೋ ಕಾರಣಕ್ಕೆ ಪಾಪ ಏನೂ ತಪ್ಪು ಮಾಡ್ದಿರೋ ಶಿವಾನಿ ಮೇಲೆ ಸೇಡ್ ತೀರ್ಸ್ಕೊಳ್ಕೋದೆ. ಈಗೆಲ್ಲದಾಳೋ ಏನು ಮಾಡಕತ್ತಾಳೋ ಪಾಪ ಅನ್ಸಕತ್ ಬಿಡತ್ ನನಗಂಕ್ರ. ಪಾಪ ಅನ್ನಬೇಡ, ಸುಮ್ಮನಿರು. ನಿಮ್ಮ ಮಾವನ ಖುಷಿ ಇರೋದ ಶಿವಾನಿ, ಆ ಖುಷಿನ ಶಿವಾನಿ. ಅದಕ್ಕೆ ಅದನ್ನ ಕಿತ್ಕೋಬೇಕಂತ ಹೊಂಟಿರೋದು ನಾನು. ನಿನಗೆ ಅರ್ಥ ಆಗೋದಿಲ್ಲ, ನೀ ಸುಮ್ಮನಿರು. ಅವ ಯಾ ಖುಷಿ ಐತಿ ಹೇಳಿ ಮಾವ್ಗ. ಶಿವಾನಿ ಹೆಸರು ಹೇಳಿದ್ರನ ಈಗ ಬೆಂಕಿ ಕಾರಕತ್ತಾನ. ಆಕಿ ಬಂದ್ರು ಆಕಿನ ಸಾಯಿ ಸೊಗಿತಾನಂತ. ಇನ್ನಿಲ್ಲ, ಈಗ ಪಾಪ ನನ್ನ ಸಿಟ್ಟು ನಿನ್ನ ಸಿಟ್ಟು ಮಾವನ ಸಿಟ್ಟಿನಾಗ ಬಲಿಯಾಗಿದ್ದು ಶಿವಾನಿ ಜೀವನ. ಸಣ್ಣ ಹುಡುಗಿನ್ನ ಅಯ್ಯೋ ಅನ್ನಬೇಡ, ಸುಮ್ಮನಿರು. ನನ್ನ ಮಗಳ ಯಾರ ಮಗಳಲ್ಲೇ ನೀನು? ಏನಾರ ಮಾಡ. ಈಗ ನೋಡಿ, ಈಗ ಇಲ್ಲದೆ ಇರೋದೆಲ್ಲ ನಾವು ಅನುಭವಿಸಕತ್ತೀವಿ. ಏನು ಮಾಡಕತ್ತೀರಿ? ಏನಿಲ್ಲಣ್ಣ, ಮಾತಾಡಕತ್ತಿದ್ವಿ. ಏನು ಹೇಳು ಮತ್ತೆ? ನನ್ನ ಈ ಸರಿ ಸಾಯಿಸ್ಬೇಕಂತಾನೆ ಬಂದೇನೆ ಇಲ್ಲಿಗೆ. ಸಾಯಿಸ್ಬೇಕಂತ ಬಂದಿಲ್ಲ, ನೀವು ಹಿಂಗೆ ಮಾಡಕತ್ರಿ. ಆಕಿ ಓಡ್ ಹೋಗಿರೋದ್ರಾಗ ಏನಾರ ರಾಧಂದಾಗ್ಲಿ ನಿಂದಾಗ್ಲಿ ಏನಾರ ಕೈವಾಡ ಐತಿ ಅಂತ ನನಗೆ ಗೊತ್ತಾತು ಅಂದ್ರೆ ಸಾಯಿಸ್ತೀನಿ. ಮಾವ ಏನ್ ಮಾತಾಡ್ತಿ ಮಾವ? ಆಕಿ ಓಡೋಗಕ್ಕೂ ನಮಗೂ ಏನ್ ಸಂಬಂಧ? ಎಲ್ಲಿಂದ ಎಲ್ಲಿ ಕಟ್ಟಕತ್ತಿ ನೀನು? ಎಲ್ಲರ ಮೇಲೂ ಒಂದು ಕಣ್ಣು ಇಟ್ಟಿರ್ತೀನಿ. ನಿಮ್ಮಿಬ್ಬರ ಮ್ಯಾಗ ಏನು ಕಣ್ಣು ಇಟ್ಟಿಲ್ಲ ಅಂತ ಮಾಡಿರೇನ? ಆದ್ರೆ ನನಗೆ ಯಾವುದು ಸಾಕ್ಷಿ ಸಿಕ್ಕಿಲ್ಲ. ಸಿಕ್ಕರೆ ಮಾತ್ರ ನಿಮ್ಮಿಬ್ಬರಿಗೂ ಉಳುಗಾಲ ಇಲ್ಲ. ಬರ್ದಿಟ್ಕೊಳ್ರಿ. ದಾರಿ ಬಿಟ್ಟು ಬಿಡ್ಲೇ ರಾಧ, ದಾರಿ ಬಿಡು. ಕುತ್ತಿಗೆ ಹೆಚ್ಚಿಗೆ ಸಾಯಿ ಹೊಡಿವಲ್ಲಕ್ಕ ಹೇಳ್ಕೊಬೇಕಿತ್ತಂಗಿ. ನಾನು ಮಾಡ್ಬಾರ್ದು ತಪ್ಪು ಮಾಡೀನಿ. ಇದೊಂದು ದೊಡ್ಡ ಊರಾಗಿಲ್ಲಾರ್ದು ಮರ್ಯಾದಿ ಸಾಯಿಸ್ತಾನಂತ ಬಿಟ್ಬಿಡು. ಥೂ ನಾಯಿ, ನೀವಿಬ್ರು ಎಲ್ಲೂ ಹೋಗ್ತಕ್ಕದ್ದಲ್ಲ, ನನ್ನ ಕಣ್ಣು ಮುಂದೆ ಇರಬೇಕು. ಎಲ್ಲಾರ ಹೋಗ್ಬೇಕಲ್ಲ. ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ಹುಷಾರಾಗಿರ್ರಿ, ಆ ದೇವ್ರನ್ನ ಪ್ರಾರ್ಥನೆ ಮಾಡ್ಕೊರಿ. ಇನ್ನು ಕೇಸ್ ನೀವೇನಾರ ಶಿವಾನಿ ವಿಷಯದಾಗ ತಲೆ ಹಾಕಿದ್ರಿ ಅಂದ್ರೆ ಸಿಕ್ಕಾಕೊಳ್ದಂಗೆ ನಿಮ್ಮ ಬಚಾವ್ ಮಾಡು ಅಂತ ಹೇಳಿ. ಇಲ್ಲ ಅಂದ್ರೆ ನಿಮ್ಮಿಬ್ರಿಗೂ ಉಳಗಾಲಿಲ್ಲ. ರಾಧಾ ಏನಮ್ಮ, ಮಾವು ನೋಡಿದ್ರೆ ಬಂದು ಹಿಂಗೆ ಎದುರಿಸ್ತಾನೆ, ನೀ ನೋಡಿದ್ರೆ ಹಿಂಗೆ ಮಾತಾಡ್ತಿದ್ದಿ. ನನಗಂಕರ ಸಾಕಾಗೋಗೈತೆ. ಹೆದರ್ಬೇಡ, ಆಕೆ ನಿನಗೆ ಫೋನ್ ಮಾಡೋ ಪ್ರಯತ್ನ ಮಾಡ್ಬೋದು. ನಾನೇನಂತೀನಿ, ನೀನು ಫೋನ್ ಸಿಮ್ ಚೇಂಜ್ ಮಾಡ್ಬಿಡು. ನಾ ಸಿಮ್ ಚೇಂಜ್ ಮಾಡಿನ 3 ತಿಂಗಳಾಗೈತಿ. ಆಕಿಗೆ ಆ ನಂಬರ್ ಗೊತ್ತಿಲ್ಲ, ಕೈ ಬಿಟ್ಬಿಡು ಹೋಗ್ಲತ್ತಾಗ. ಆದ್ರೆ ಆ ರಾಜು ಗೊತ್ತೈತಿ ಬೇ, ಮಾಡೋ ಪ್ರಯತ್ನ ಮಾಡ್ತಾರೇನೋ.
ಅಯ್ಯೋ ನಾವೆಲ್ಲಿ ಸಿಕ್ಕಾಕೋತೀವ ಏನೋ ನನಗಂಕರು ಗೊತ್ತಾಗೊಂದು. ಅದಕ್ಕೆ ಹೇಳಿದ್ದು ಸಿಮ್ ಚೇಂಜ್ ಮಾಡ್ಬಿಡು. ನೀನು ಗಂಡಗೆ ಫೋನ್ ಮಾಡಿ ಈ ನಂಬರ್ ಅಂತ ಕೊಟ್ಬಿಡು. ಆ ರಾಡೆ ಅಂತ ತೆಗಿಬೇಡ ಹೆಸರು, ನೀನು ಸುಮ್ಮನೆ ಇದ್ಬಿಡು. ನೀನು ಮೊದ್ಲ ಬೆಂಕಿ ಹೆಚ್ಚು ನನಗೆ ಇಲ್ಲಿ ಉರಿಯಾಕತ್ತತಿ, ಮತ್ತತ್ತನ್ನ ನೆನಪು ಮಾಡ್ತಾಳೆ ಈಕೆ. ಏನಾರ ಮಾಡು, ಮೊದ್ಲ ಸಿಮ್ ಚೇಂಜ್ ಮಾಡು. ಯಾವುದೇ ಕಾರಣಕ್ಕೂ ಅವರಿಬ್ಬರು ನೀನು ಮಾಡೋ ಪ್ರಯತ್ನ ಮಾಡಬಹುದು ಅಂತ ಅನ್ಸಕತ್ತೈತೆ ನನಗೆ. ತೆಗೆದು ಹೋಗೋದು ಅದನ್ನ, ನೆಮ್ಮದಿಯಾಗಿರ್ತೀವಿ ನಾವು. ಹಾಂ ತಗೋ, ನಿನ್ನ ನಂಬರಿಗೆ ಮಾಡ್ತಾನೆ ಅಪ್ ಮಾಡಿದ್ರೆ ನಾನು ತೆಗೆದು ಹೋಗಿದ್ದೀನಿ. ಫೋನ ಸ್ವಿಚ್ ಆಫ್ ಮಾಡಿ ಸಿಮ್ ತೆಗೆದು ಹೋಗಿದ್ದೀನಿ. ಗುಡ್, ಹಂಗೆ ಮಾಡು. ಏನು ಮಾಡ್ಬೇಕಂತ ಯೋಚನೆ ಮಾಡ್ತೀನಿ. ನಾವೆಲ್ಲಕ್ಕೆ ಬಂದಿವ್ರಿ ಅಮ್ಮ? ಇದು ಒಂದು ಹಳ್ಳಿ, ಕುಗ್ರಾಮ. ಇಲ್ಲಿ ಮೊಬೈಲ್ ನೆಟ್ವರ್ಕು ಬರಲ್ಲ. ನಮ್ಮನ್ನು ಯಾರು ಇಲ್ಲಿ ಕಂಡಿಡಿಯೋಕ್ಕೂ ಆಗಲ್ಲ. ನಮ್ಮೂರರಂತೂ ಇಲ್ಲಿ ಬರೋಕ್ಕೆ ಸಾಧ್ಯನೂ ಇಲ್ಲ. ನಾವು ಕೇರಳಕ್ಕೆ ಬಂದೀವಿ. ಹೌದಾ? ಕೇರಳನ ಇದು? ಈಗ ನಾವೆಲ್ಲಿ ಇರಬೇಕು, ಎಲ್ಲಿ ಹೋಗ್ಬೇಕು? ನನಗಂಕರು ಏನೂ ಗೊತ್ತಾಗವಲ್ದು. ನಾನು ಅದಿನಲ್ಲ ಶಿವ, ನೀ ಆರಾಮಾಗಿರು. ನೀ ಆ ಫೋನು ಅದು ಎಲ್ಲ ಅಲ್ಲಿ ಬಿಟ್ಟು ಬಂದು ಚಲೋ ಮಾಡಿದೆ. ಇನ್ನು ಆ ಫೋನ್ ಹಿಡ್ಕೊಂಡು ನಮ್ಮನ್ನು ಕಂಡು ಹಿಡ್ದಿದ್ರು ಅಂದ್ರೆ ಎಷ್ಟು ಕಷ್ಟ ಆಗಿರೋದು. ಅದಕ್ಕೆ ನಾನು ಆ ಫೋನು ಗೀನು ಎಲ್ಲ ಅಲ್ಲೇ ಬಿಟ್ಟು ಬಂದೀನಿ. ಅವ್ವ ಅಪ್ಪಗೂ ಹೇಳೀನಿ ಬೇರೆ ಎಲ್ಲರೂ ಇದ್ಬಿಡ್ರಿ ಅಂತಂದು. ಸ್ವಲ್ಪ ದಿನ ಇಲ್ಲೆಲ್ಲ ಸೆಟ್ ಆದ್ಮ್ಯಾಗ ನಾನು ಇಲ್ಲೇ ಕರ್ಕೊಂಬರ್ತೀನಿ ಅವ್ವ ಅಪ್ಪನ. ಸರಿ, ಹೇಳ್ಬಿಡು. ಪಾಪ ಅತ್ತಿ ಮಾವ ಎಷ್ಟು ಕಷ್ಟ ಆಗುತ್ತೋ ಏನೋ. ಮತ್ತು ಅವ್ರನ್ನ ಹೆಂಗೆ ಕಾಂಟ್ಯಾಕ್ಟ್ ಮಾಡ್ತೀನಿ ನೀನು? ಅವ್ರಿಗೆ ಸದ್ಯಕ್ಕೆ ಆರಾಮಾಗಿ ಎಲ್ಲೋ ಒಂದು ಹತ್ರ ಅದಾರ ಜೀವಂತವಾಗಿ ಅನ್ನೋದನ್ನ ನಂಗೆ ಬೇಕಾಗಿರೋದು. ಅದಕ್ಕೆ ನೀವು ಕರ್ನಾಟಕದಾಗ ಇರಬೇಡ್ರಿ, ಎಲ್ಲರ ಬೇರೆ ಕಡೆಗೆ ಹೋಗ್ರಿ ಅಂತ ಹೇಳೀನಿ. ಅದಕ್ಕೆ ಅವ್ರನ್ನ ಬೇರೆ ಕಡೆ ಕಳಿಸೀನಿ. ನಾ ಬೇರೆ ಕಡೆ ಬಂದೀನಿ. ಅವ್ರನ್ನ ಹುಡ್ಕಲ್ಲ ಅವ್ರು ಫಸ್ಟು, ನಿನ್ನ ಹುಡುಕ್ತಾರೆ. ನಾವು ಸಿಗಲಿಲ್ಲ ಅಂದಾಗ ಅವ್ರನ್ನ ಹುಡುಕ್ತಾರಲ್ಲ, ಅಷ್ಟು ಅಂತಲೇ ನಾವೆಲ್ಲ ಒಂದೇ ಹತ್ರ ಇರ್ತೀವಿ. ಅದಕ್ಕೆ ಅವ್ರನ್ನ ಒಂದು ಹತ್ರ ಕಳಿಸೀನಿ, ನಾವು ಒಂದು ಹತ್ರ ಬಂದೀವಿ. ರಾಮು, ನಂಗೆ ಭಾಳ ಹೆದರಿಕೆ ಆಗತ್ತೈತಿ. ನಾನು ಅದಿನಲ್ಲ ಶಿವಾನಿ, ಯಾಕೆ ಹೆದರ್ತಿದ್ದಿ? ನೀವು ಒಳ್ಳೆ ಕೆಲಸ ಮಾಡ್ದಿ, ಸೀರೆ ಉಟ್ಕೊಂಡು ಮುಸುಗಾಕೊಂಡ್ಬಂದು. ಇಲ್ಲ ಅಂದಿದ್ರೆ ಎಷ್ಟು ತ್ರಾಸಾಗಿರೋದು ಗೊತ್ತನ? ಹಾಂ, ನಾನು ಸಣ್ಣಕ್ಕಿ ಕಣ್ಣಂಗೆ ಕಾಣ್ತೀನಿ, ಸಣ್ಣ ಹುಡ್ರ ಡ್ರೆಸ್ನಾಗ ಅಂತ ಗೊತ್ತು. ಅದಕ್ಕೆ ನೀನು ಏನಂತಂದ್ರೆ ಯಾರು ನಂಬಲ್ಲ. ಮತ್ತೆ ಯಾರು ಕಂಪ್ಲೇಂಟ್ ಕೊಟ್ಟರೆ ಕಷ್ಟ ಅಂತನ ಸೀರೆ ಉಟ್ಕೊಂಡು ಮುಸುಗ್ ಹಾಕೊಂಡು ಬಂದ್ಬಿಟ್ಟೆ. ಏಯ್ നിങ്ങൾ ആരാണു? అజ్జర ನಾವು నిన్ను ఎవిడి నిన్ను వరును ಏನಾರು ತಪ್ಪಾಗಿದ್ರು ಕ್ಷಮಿಸ್ರಿ, నేను ಪ್ರಯತ್ನ ಆದ್ರೂ ಮಾಡೀನಿ. ಅಜ್ಜರ ನಿಮ್ಗೆ ಮಲಯಾಳಂ ಬರಲ್ರಿ? ಅಯ್ಯೋ ಎಂತ ಮಾರ್ರೆ, ಕನ್ನಡದವರ? ಅಯ್ಯೋ ತುಂಬಾ ಖುಷಿ ಆಯ್ತು ಮಾರ್ರೆ. ನಾನು ಕಾಸರಗೋಡು ಉಂಟಲ್ವಾ, ಕಾಸರಗೋಡಿನವ. ನನಗೆ ಕನ್ನಡ ಬರುದಪ್ಪ, ನನಗೆ ಕನ್ನಡ ಬರುದು. ಯಾರು ನೀವು? ಎಲ್ಲಿಂದ ಬಂದಿದ್ದು? ನಮ್ಮದು ಉತ್ತರ ಕರ್ನಾಟಕದ ಹತ್ರ ಒಂದು ಹಳ್ಳಿ ರೀ. ಉತ್ತರ ಕರ್ನಾಟಕದಾಗ ನಾವು ಅಲ್ಲಿಂದ ಬಂದೀವಿ, ಕರ್ನಾಟಕದಿಂದ. ನಾವಿಬ್ಬರು ಗಂಡ ಹೆಂಡತಿ ಮದ್ವೆ ಮಾಡಿದ್ರು. ನಮ್ಗೆ ಕೈಯಾಗ ಕೆಲಸ ಇದ್ದಿದ್ದಿಲ್ಲ. ಯಾರೋ ಹೇಳಿದ್ರು ಇಲ್ಲೆಲ್ಲ ಕೆಲಸ ಅದಾವು, ಕೆಲಸ ಕೊಟ್ಟು ಇರೋಕ್ಕೂ ವಸತಿ ಕೊಡ್ತಾರಂತಂದು ನಾವು ಬಂದ್ವಿ. ಇಲ್ಲಿ ಬಂದ ಮೇಲೆ ಗೊತ್ತಾಯ್ತು ಅದೆಲ್ಲ ಸುಳ್ಳು ಅಂತ ಹೇಳಿ. ಇನ್ನೇನು ವಾಪಸ್ ಹೋಗ್ಬೇಕಂತ ಯೋಚನೆ ಮಾಡಕತ್ತಿದ್ವಿ. ಕೈಯಾಗ ಕಾಸಿಲ್ಲ, ರೊಕ್ಕ ಪಕ್ಕ ಏನೂ ಇಲ್ಲ ಅಂತ ನಿಂತ್ವಿ. ಅಯ್ಯೋ ಪಾಪದವರು, ಛೇ ಛೇ ಛೇ, ನಿಮಗೆ ಮೋಸ ಮಾಡಿದ್ದ. ಛೇ, ಆಯ್ತು ಬಿಡಿ, ಇರ್ಲಿ. ನನಗೆ ಕನ್ನಡ ಅಷ್ಟೊಂದು ಬರುವುದಿಲ್ಲ, ಆಯ್ತಾ? ಬಂದದ್ದು ಮಾತನಾಡುತ್ತೇನೆ. ಸರಿ ಬಿಡಿ, ನಿಮಗೆ ಮೋಸ ಮಾಡಿದ ಮಕ್ಕಳು ಬಿಡಿ, ಅವರ ಬಗ್ಗೆ ಮಾತನಾಡುವುದೇನ ಬೇಡ. ನಮ್ಮನಲ್ಲಿ, ನಮ್ಮ ತೋಟದಲ್ಲಿ, ನಮ್ಮದು ತೋಟ ಉಂಟಲ್ವ, ಅಲ್ಲಿ ಕೆಲಸ ಉಂಟು. ಮಾಡುವಿರಾ? ಇಬ್ಬರು ಗಂಡ ಹೆಂಡತಿ, ಮಕ್ಕಳಿಲ್ಲವ? ಮದುವೆಯಾಗಿ ಈಗ 1.5-2 ತಿಂಗಳು ಆತ್ರಿ ಅಷ್ಟ. ನಮಗೆ ಮಕ್ಕಳು ಇಲ್ಲ. ಮಾಡ್ತೀವಿ ರೀ, ನಿಮ್ಮ ತೋಟದಾಗ ಕೆಲಸ ಮಾಡ್ತೀವಿ. ನಮ್ಗಿರೋಕೆ ಒಂದು ನೆಲೆ, ಒಂದಿಷ್ಟು ತಿನ್ನಕ್ಕೆ ಊಟ ಕೊಟ್ರೆ ಸಾಕ್ರಿ. ಒಂದಿಟ್ಟೇಟ ನಿಮ್ಮ ತಿಳಿದಷ್ಟು ಪಗಾರ ಕೊಡುವ ಬಿಡು ಮಾರಾಯ, ಕೊಡುವ ಬಿಡು. ಎಂತದ ನೀನು ಅಷ್ಟು ನಮ್ಮ ಬಳಿ ನೀನು ಬೇಡುವುದು? ಕೊಡುವ ಬಿಡು. ಆಯ್ತು, ನಮ್ಮ ಬಳಿ ನಮಗೆ ಮಕ್ಕಳು ಮರಿ ಎಂಥದ್ದು ಇಲ್ಲ. ತೋಟ ಉಂಟು ಖಾಲಿ, ತೋಟದಲ್ಲಿ ಕೆಲಸಕ್ಕೆ ಜನ ಇಲ್ಲವಲ್ಲ. ನೀವು ಬಂದಿದ್ದು ಒಳ್ಳೇದೇ ಆಯ್ತು. ನನಗೆ ಬನ್ನಿ, ನಮ್ಮ ಮನೆಗೆ ಹೋಗುವ. ನಮ್ಮ ಮುದುಕಿ ಮನೆಯಲ್ಲುಂಟು, ತೋರಿಸುವೆ, ಪರಿಚಯ ಮಾಡಿಸುವೆ. ಬನ್ನಿ, ಹೋಗುವ. ನಿನ್ನ ಹೆಸರು ಏನು ಮಕ್ಕಳು? ಅಂದರೆ ನನ್ನ ಹೆಸರನ್ರಿ? ನಿನ್ನೆ ಕೇಳಿದ್ದಮ್ಮ. ಏನಮ್ಮ ನಿನ್ನ ಹೆಸರು? ಆಕೆ ಹೆಸರು ನಂದಿನಿ. ಓ, ನಿನ್ನ ಹೆಸರು? ರಾಜು. ಓ, ಒಳ್ಳೆ ಹೆಸರು ಇಬ್ಬರದು, ರಾಜು ನಂದಿನಿ. ಒಳ್ಳೆ ಜೋಡಿ ಬೇರೆ. ಒಳ್ಳೇದಾಗಲಿ. ಬನ್ನಿ ಬನ್ನಿ, ಹೋಗುವ ನಮ್ಮ ಮನೆಗೆ ಹೋಗುವ. ಗಂಗೆ
ಬನ್ನಿ. ಎಂತದು ನಮ್ಮ ಮೇಲೆ ನಂಬಿಕೆ ಇಲ್ಲವಾ? ಕನ್ನಡದವರಾಗಿ ಕನ್ನಡದವರನ್ನು ನಂಬಬೇಕು ಮಾರ್ರೆ. ನಾನು ಕಾಸರಗೋಡಿಂದ ಇಲ್ಲಿಗೆ ಬಂದದ್ದು ನಿಮ್ಮ ಹಾಗೆ ಮನೆ ಅಳಿಯನಾಗಿ. ನಂದು ಕಾಸರಗೋಡು. ನಮ್ಮ ಮುದುಕಿಗೆ ಕನ್ನಡ ಬರುವುದಿಲ್ಲವಾ? ಬರುವುದಿಲ್ಲ. ನನಗೆ ಮಾತ್ರ ಕನ್ನಡ. ಬನ್ನಿ, ನೀವೇ ನೋಡುವರಂತೆ ನಮ್ಮ ಮುದುಕಿಯ. ಬನ್ನಿ. ಊರಿ ಅಜ್ಜರ ಬಂದಿವ್ರಿ. ಅಜ್ಜರ ಅಂತ ಎಷ್ಟು ಚಂದ ಕರೀತೀಯ ಮಾರ್ರೆ ನೀ. ಇಷ್ಟ ಆಯ್ತಾ ನನಗೆ ನೀ. ಬಾ. ಏನ್ ರಾಮು ಇದು? ಒಳಗೆ ಎತ್ತು ಎಮ್ಮೆ ಕರ್ದಂಗ ಬಾ ಅಂತಾನ. ಅಯ್ಯೋ ಇಲ್ಲಿ ಯಾರು ಹಿಂಗ ನಮ್ದ ಪುಣ್ಯ. ಅದು ಬರ್ತಿದ್ದಂಗ ಕನ್ನಡದ ಸಿಕ್ಕಾರಲ್ಲ. ಸುಮ್ಮನೆ ಬಾ. ಅಲ್ಲ, ಕಿವ್ಯಾಗ ಏನಾರ ಕಾಣೆಯಾಗಿದ್ದಾರೆ ಅಂತ ಬಂತು ಅಂದ್ರೆ? ಇಲ್ಲಿ ಕರೆಂಟ ಇರೋದಿಲ್ಲ, ಅಷ್ಟು ಕುಗ್ರಾಮ ಇದು. ಇಲ್ಲಿ ಒಂದು ಮನೆ ಇನ್ನೊಂದು ಮನೆಯಿಂದ 2 ಕಿಲೋಮೀಟರ್ ದೂರ ಇರ್ತಾವೆ. ಅಷ್ಟು ಸುಲಭಕ್ಕೆ ಇಲ್ಲಿ ಟಿ ವಿ ಕರೆಂಟು ಇರೋದಿಲ್ಲ. ಅವ್ರ ಮನೆಗಿದ್ರೂ ಮುದುಕಿಗೆ ಕನ್ನಡ ಬರಲ್ಲ ಅಂತಲ್ಲ, ಆಕೆ ಮಲಯಾಳಂ ಚಲನ ನೋಡ್ತಾಳ, ಕನ್ನಡ ನೋಡೋದಿಲ್ಲ. ನೋಡು ಬಾ, ಏನೋ ಮಾಡೋಣ ದೇವ್ರದಾನ. ಸರಿ ನಡಿ. ಆಮೇಲೆ ಇದು ತಮಿಳ್ ಅಕ್ಷರ ರೀ. ನಾನು ಮಲಯಾಳಂ ಅಂತ ಕನ್ಫ್ಯೂಷನ್ ಮಾಡ್ಕೊಂಡೀನಿ, ತಗೊಂಡ್ಬಿಟ್ಟಿದ್ನಲ್ಲ, ಅದಕ್ಕೋಸ್ಕರ ಇದು ತಮಿಳ್ ಅಕ್ಷರ. ಮತ್ತೆ ಬೈಬೇಡ್ರಿ ಯಾರು, ತಮಿಳ್ದು ಬಸ್ ಸ್ಟ್ಯಾಂಡ್ ತಗೊಂಡು ಕೇರಳ ಅಂತಾಳ ಅಂಥೇಳಿ ನಾನು ಎರಡನ್ನೂ ಕನ್ಫ್ಯೂಷನ್ ಮಾಡ್ಕೊಂಡೆ. ಯಾಕಂದ್ರೆ ನಂಗೆ ಎರಡು ಬರಲ್ಲ, ಅದಕ್ಕೋಸ್ಕರ.